ಪ್ರೀತಿಯ ವೀಕ್ಷಕರೇ ನಮಸ್ಕಾರ. ನಾನು ಮತ್ತೊಂದು ಸುದ್ದಿಯ ಮುಖಾಂತರ ನಿಮ್ಮ ಮುಂದೆ ಬಂದಿನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ CJPಗೆ ಬಿಗ್ ಶಾಕ್, ಸುಪ್ರೀಂನಲ್ಲಿ ಮಹತ್ವದ ಬೆಳವಣಿಗೆ, ಜೊತೆಗೆ ಮೋದಿ ಮತ್ತು ಅಮಿತ್ ಶಾ ಅವರ ಅಸಲಿ ಆಟ ಈಗ ಶುರು. ಎಸ್ ವೀಕ್ಷಕರೇ, ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದರೆ, ನಿಮಗೆ ಗೊತ್ತು, ಕಾಕ್ರೋಚ್ ಜನತಾ ಪಾರ್ಟಿ 1.5 ತಿಂಗಳಿಂದ ನೀಟ್ ಪರೀಕ್ಷೆ ವಿರುದ್ಧ ಹೋರಾಟ ಮಾಡಿ ಕೊನೆಗೂ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಪಡೆದು ಜಯವನ್ನು ಸಾಧಿಸಿದರು. ವೀಕ್ಷಕರೇ, ಇದೆಲ್ಲ ಆದ ಮೇಲೆ ಕಾಕ್ರೋಚ್ ಜನತಾ ಪಾರ್ಟಿಯ ಕಾರ್ಯಕರ್ತರು BJPಯ ನಡ್ಡಾ ಅವರ ಹತ್ರ ಕೆಲವು ಬೇಡಿಕೆಗಳನ್ನ ಇಟ್ಟಿದ್ರು. ಏನಪ್ಪ ಅಂದರೆ, ನೀಟ್ ಪರೀಕ್ಷೆಯಲ್ಲಿ ಮರಣ ಹೊಂದಿದಂಥ ವಿದ್ಯಾರ್ಥಿಗಳಿಗೆ 1 ಕೋಟಿ ಪರಿಹಾರ ಕೊಡಬೇಕು, ಹಾಗೆ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಪಡಿಬೇಕು, ಜೊತೆಗೆ ವಿದ್ಯಾರ್ಥಿಗಳ ಮೇಲೆ ಹಾಕಿರುವ ಕೇಸನ್ನು ವಾಪಸ್ ಪಡೆಯಬೇಕು ಅಂತ. ನೀಟ್ ಪರೀಕ್ಷೆ ಹಗರಣದ ಹೋರಾಟದಲ್ಲಿ 20ನೇ ತಾರೀಕು ಉಗ್ರ ಹೋರಾಟ ಮಾಡಿದ CJP ಕೆಲವು ಸಾರ್ವಜನಿಕ ಆಸ್ತಿಗಳನ್ನ ನಾಶ ಮಾಡಿತ್ತು. ವೀಕ್ಷಕರು, ಯಾವ ರೇಂಜಲ್ಲಿ ಮಾಡಿತ್ತು ಅಂದರೆ, ಬಿಟ್ಟಿದ್ರೆ ಸಂಸತ್ತಿಗೆ ನುಗ್ಗಿ ದಾಂಧಲೆ ಮಾಡುವ ಲೆವೆಲ್ಗೆ ಹೋಗಿ ನಿಂತಿದ್ರು. ಆದರೆ ನಮ್ಮ ಪೊಲೀಸ್ನವರು ಮತ್ತೆ ನಮ್ಮ ಆರ್ಮಿಯವರು ಅದನ್ನು ತಡೆದಿದ್ರು. ಅದರ ಜೊತೆಗೆ ಒಂದು ಮಹತ್ವವಾದ ಬೆಳವಣಿಗೆ ನಡೆದಿತ್ತು. ಆ ವಿದ್ಯಾರ್ಥಿಗಳ ಗುಂಪಲ್ಲಿ 2800 ಭಯೋತ್ಪಾದಕರು ಹಾಗೂ ಕ್ರಿಮಿನಲ್ ಕೇಸುಗಳ ಉಳ್ಳವರು ಇದ್ರು. ಹೌದು ವೀಕ್ಷಕರೇ, ಇದನ್ನ ಈಗ ಕೇಂದ್ರ ಸರ್ಕಾರ ಬಹಿರಂಗಪಡಿಸಿದೆ. ವೀಕ್ಷಕರೇ, ಕೇಂದ್ರ ಸರ್ಕಾರ ಮೊದಲೇ ಇದ್ರ ಬಗ್ಗೆ ಆಲೋಚನೆ ಮಾಡಿ ಅಲ್ಲಿ ಪೊಲೀಸ್ನವರ ಕಣ್ಣಿಗೆ ಗ್ಲಾಸ್ ಕೊಟ್ಟು ಅದರಲ್ಲಿ ಕ್ಯಾಮ್ರಾ ಫಿಕ್ಸ್ ಮಾಡಿದ್ರು. ಅದರ ಜೊತೆಗೆ ಒಂದು ವ್ಯಾನ್ ಅನ್ನು ಸಹ ಇಟ್ಟಿದ್ರು. ಅಲ್ಲಿ ಒಂದು ಫೇಸ್ ರೀಡಿಂಗ್ ಮಾಡಿದ್ರೆ ಯಾರು ಕ್ರಿಮಿನಲ್ರು ಯಾರು ಇವರು ಅನ್ನೋದನ್ನ ಇದ್ಬಿಟ್ಟು ಅಲ್ಲಿ ವಿದ್ಯಾರ್ಥಿಗಳಿಗಿಂತ ಕೆಲವು ಭಯೋತ್ಪಾದಕರು ಹಾಗೆ ಕ್ರಿಮಿನಲ್ ಉಳ್ಳ ವ್ಯಕ್ತಿಗಳೇ ಇದ್ದಿದ್ದು. ಅವರಿಂದ ಆದಂಥ ಗಲಾಟೆಗೆ ನೀಟ್ ಪರೀಕ್ಷೆ ವಿದ್ಯಾರ್ಥಿಗಳಿಗೆ ಒಂದು ಕೆಟ್ಟ ಹೆಸರು ಬಂತು. ಇದನ್ನೆಲ್ಲ ಆದ ಮೇಲೆ ರಾಜೀನಾಮೆ ತಗೊಂಡ ಮೇಲೆ ಈಗ ಮೋದಿ ಮತ್ತೆ ಅಮಿತ್ ಶಾ ಅವರು ಹೊಸ ಆಟನ ಶುರು ಮಾಡಿದ್ದಾರೆ. ಏನಪ್ಪ ಅಂದ್ರೆ, ಈ ಹೋರಾಟದಲ್ಲಿ ಯಾರು ಬೇಕು ಅಂತ ಸಾರ್ವಜನಿಕರ ಆಸ್ತಿಯನ್ನ ನಾಶ ಮಾಡಿದ್ರು ಅವರ ಮೇಲೆ ಹಾಗೂ ದೇಶದ ಮೇಲೆ ಮೋದಿಯ ಮೇಲೆ ಕೆಟ್ಟದಾಗಿ ಮಾತಾಡದಂಥ ವ್ಯಕ್ತಿಗಳನ್ನ ಈಗ ಎಲ್ಲರೂ ಹೊಡೆದು ಎಲ್ಲರನ್ನ ಎತ್ಕೊಂಡು ಹೋಗ್ತಾ ಇದ್ದಾರೆ. ಹೌದು ವೀಕ್ಷಕರೇ, ನಾನು ಇದ್ರ ಬಗ್ಗೆ ನಿಜವಾಗ್ಲೂ ಖುಷಿ ಪಡ್ತೀನಿ. ನೀಟ್ ಪರೀಕ್ಷೆ ಹಗರಣಕ್ಕೆ ಆದಂಥ ತಪ್ಪಿಗೆ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಆದರೆ ಸಾವಿರಾರು ಕೋಟಿ ಆಸ್ತಿನ ನಾಶ ಮಾಡಿದಂಥ ಇವರಿಗೆ ಜೀವವಾದಿ ಶಿಕ್ಷೆ ಆಗಲೇಬೇಕು ಅಂತ ನಾವು ಇದ್ರ ಮುಖಾಂತರ ಕೇಳ್ಕೊತೀವಿ. ವೀಕ್ಷಕರೇ, ಯಾಕೆ ಅಂದರೆ, ಯಾರದೋ ಬೆಂಬಲಕ್ಕೆ ಯಾರದೋ ಇದಕ್ಕೆ ಬಂದು ತನ್ನ ಜೀವನನ ಹಾಳು ಮಾಡ್ಕೋತಾರೆ ಸ್ಟೂಡೆಂಟ್ಗಳು. ವೀಕ್ಷಕರೇ, ಇನ್ನೊಂದು ಆಘಾತಕಾರಿ ವಿಷಯ ಏನಪ್ಪ ಅಂದರೆ, ಉತ್ತರ ಪ್ರದೇಶದಲ್ಲಿ ಒಂದು ಸ್ಲಮ್ಮಿನಲ್ಲಿ ವಾಸ ಮಾಡುವ ಒಬ್ಬ ವ್ಯಕ್ತಿ 36 ದಿನ ಅಂದರೆ 36 ದಿನ CJP ವಿದ್ಯಾರ್ಥಿಗಳಿಗೆ ಊಟ ಹಾಕಿದ್ದಾನೆ. ಆದರೆ ಒಂದು ದಿನಕ್ಕೆ ಖರ್ಚು ಅವನ ಹತ್ರ 10 ರಿಂದ 12 ಲಕ್ಷ ಬೀಳ್ತಾ ಇದೆ. 36 ದಿನಕ್ಕೆ ಎಷ್ಟು ಲಕ್ಷ ಖರ್ಚು ಮಾಡಿದ್ದಾನೆ. ಅದು ಸ್ಲಮ್ಮಲ್ಲಿರೋ ವ್ಯಕ್ತಿ. ಅವನಿಗೆ ದುಡ್ಡನ್ನ ಫಂಡಿಂಗ್ ಮಾಡಿದವರು ಯಾರು ಅಂತ ಈಗ ಉತ್ತರ ಪ್ರದೇಶದ ಸರ್ಕಾರ ಅವನ ಕರ್ಕೊಂಡೋಗಿ ಎನ್ಕ್ವೈರಿ ಮಾಡ್ತಾ ಇದೆ. ಇದರ ಜೊತೆಗೆ ಮೋದಿಯ ವಿರುದ್ಧ ಹಾಗೂ ದೇಶದ ವಿರುದ್ಧ ಘೋಷಣೆ ಕೂಗಿದಂಥ ವಿದ್ಯಾರ್ಥಿಗಳಿಗೆ ಈಗ ಪೊಲೀಸ್ನವರು ರುಚಿ ಮುಟ್ಟಿಸ್ತಾ ಇದ್ದಾರೆ. ಇದರ ಬಗ್ಗೆ CJPಯ ನಾಯಕರು ವಿದ್ಯಾರ್ಥಿಗಳ ಮೇಲೆ ಇರುವ FIRನ ರದ್ದು ಮಾಡಬೇಕು ಅಂತ ಕೋರ್ಟಿಗೆ ಹೋಗಿದ್ರು. ಆದರೆ ಕೋರ್ಟು ಸಹ ಸರ್ಕಾರದ ಪರವಾಗಿ ನಿಂತಿದೆ. ಎಸ್ ವೀಕ್ಷಕರೇ, ಯಾಕಪ್ಪ ಈ ವಿಷಯ ಹೇಳ್ತಾ ಇದ್ದೀನಿ ಅಂದರೆ, ನೋಡಿ, ಸುಪ್ರೀಂ ಕೋರ್ಟ್ ಹೇಳ್ತಾ ಇರೋದೇನೆಂದರೆ, ನೀವು ಹೋರಾಟ ಮಾಡಿದ್ದಕ್ಕೆ ನಮ್ಮ ಬೆಂಬಲವೂ ಸಹ ಇದೆ, ಆದರೆ ಸಾರ್ವಜನಿಕರ ಆಸ್ತಿ ಗಲಭೆ ಮಾಡಿದ್ದಕ್ಕೆ ನಮ್ಮ ಬೆಂಬಲ ಇಲ್ಲ. ನಿಮ್ಮ ಹೋರಾಟಕ್ಕೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಆದರೆ ಸಾರ್ವಜನಿಕರ ಆಸ್ತಿ ದೇಶದ ವಿರುದ್ಧ ಘೋಷಣೆ ಮತ್ತು ಕ್ರಿಮಿನಲ್ ಉಳ್ಳವರನ್ನ ಯಾವುದೇ ಕಾರಣಕ್ಕೂ ಬಿಡಬಾರದು ಅಂತ ಸುಪ್ರೀಂ ಕೋರ್ಟ್ ನರೇಂದ್ರ ಮೋದಿ ಸರ್ಕಾರಕ್ಕೆ ಸೂಚನೆ ಕೊಟ್ಟಿದೆ. ಸುಪ್ರೀಂ ಕೋರ್ಟ್ ಸಹ ನರೇಂದ್ರ ಮೋದಿ ಸರ್ಕಾರಕ್ಕೆ ಸೂಚನೆ ಕೊಡ್ತಿರುವಂಗೆ ಈಗ ನರೇಂದ್ರ ಮೋದಿ ಅಮಿತ್ ಶಾ ಅವರು ಫೀಲ್ಡ್ಗೆ ಇಳಿದಿದ್ದಾರೆ. ಇದನ್ನು ನೋಡಿದ CJPಯ ಕೆಲವು ನಾಯಕರು ಈಗ ನಡುಕ ಸ್ಟಾರ್ಟ್ ಆಗಿದೆ. ಅದರ ಬಗ್ಗೆ ಕೆಲವು ನಾಯಕರು ಬಂದು ಅಲ್ಲಿ ಗಲಾಟೆ ನಡೆದಂಥ ವ್ಯಕ್ತಿಗಳಿಗೂ ನಮಗೂ ಯಾವುದೇ ಸಂಬಂಧವಿಲ್ಲ ಅಂತ CJPಯ ಕೆಲವು ನಾಯಕರು ಹೇಳ್ತಾ ಇದ್ದಾರೆ. 36 ದಿನ ಊಟ ಹಾಕಿದ ವ್ಯಕ್ತಿಯ ಜೊತೆ ನಿಲ್ಲಬೇಕಾದ CJP ನಾಯಕರು ಈಗ ಭಯ ಹಣಕ್ಕೆ ನೀವು ಮೂಲನ ತೋರಿಸಿ ಅಂತ ಹೇಳಿ ಕೈ ಜಾರ್ಕೋತಿದ್ದಾರೆ. ಅದರ ಜೊತೆಗೆ ಸುಪ್ರೀಂ ಕೋರ್ಟ್ ಕೋಪ ಮಾಡಿಕೊಳ್ಳಲು ಇನ್ನೊಂದು ಕಾರಣ ಏನಪ್ಪಾ ಅಂದ್ರೆ,
20 ಜನ ವಿದ್ಯಾರ್ಥಿಗಳು ಸೂಸೈಡ್ ಮಾಡ್ಕೊಂಡಿರೋದು ಒಂದೇ ಒಂದು ಕಾರಣಕ್ಕೆ ಹೋರಾಟ ಸ್ಟಾರ್ಟ್ ಮಾಡಿದ CJP ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟ ತಕ್ಷಣ ಒಂದು 5 ಸ್ಟಾರ್ ಹೋಟೆಲಲ್ಲಿ ಕುಡಿದು ಕುಪ್ಪಳಿಸಿ ಡ್ಯಾನ್ಸ್ ಮಾಡುತ್ತೆ. ಈ ವಿಡಿಯೋ ವೈರಲ್ ಆಗಿರೋದ ಕಾರಣ ಸುಪ್ರೀಂ ಕೋರ್ಟ್ ಇದನ್ನು ಪರಿಗಣಿಸಿ ವಿದ್ಯಾರ್ಥಿಗಳ ಸಾವಿಗೆ ಸಂಭ್ರಮನ ಇದು ಅಂತ ಕೇಳಿದೆ ಪ್ರಶ್ನೆನ. ಎಸ್ ವೀಕ್ಷಕರೇ, CJP ಹೋರಾಟ ಮಾಡಿದ್ದು 20 ಜನ ಸ್ಟೂಡೆಂಟ್ಗಳು ಸೂಸೈಡ್ ಮಾಡಿಕೊಂಡ್ರು. ಅವರಿಗೆ ನ್ಯಾಯ ಬೇಕು ಅಂತ ಅವರ ಫ್ಯಾಮಿಲಿ ಆಗ್ಬೋದು, ಅವರ ತಂದೆ ತಾಯಿ ಆಗ್ಬೋದು ದುಃಖದಲ್ಲಿ ಇರಬೇಕಾದ್ರೆ ಇದೇ CJPಯ ನಾಯಕರು 5 ಸ್ಟಾರ್ ಹೋಟೆಲಲ್ಲಿ ಕುಡಿದು ಕುಪ್ಪಳಿಸು ಡ್ಯಾನ್ಸ್ ಮಾಡಿದ್ದಾರೆ. ವೀಕ್ಷಕರೇ, ಈಗ ನಿಮ್ಗೆ ಅರ್ಥ ಆಗಿರಬೇಕು CJP ಯಾರ ವಿರುದ್ಧ ಹೋರಾಟ ಮಾಡಿತ್ತು ಅಂತ. ನಿಜವಾಗ್ಲೂ ಹೇಳಬೇಕು ಅಂದರೆ ಇವರು ವಿದ್ಯಾರ್ಥಿಗಳ ಪರವಾಗಿ ಹೋರಾಟ ಮಾಡಿಲ್ಲ. ಇವರು ಹೋರಾಟ ಮಾಡಿದ್ದು ಕೇಂದ್ರ ಸರ್ಕಾರ ಮತ್ತು ನರೇಂದ್ರ ಮೋದಿಯ ವಿರುದ್ಧ. ಎಸ್ ವೀಕ್ಷಕರೇ, ಇದನ್ನೆಲ್ಲ ಗಮನಿಸಿದ್ದ ಸುಪ್ರೀಂ ಕೋರ್ಟ್ ಈಗ ನರೇಂದ್ರ ಮೋದಿ ಅವರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದೆ. ಯಾವುದೇ ಕಾರಣಕ್ಕೂ ಕ್ರಿಮಿನಲ್ಗಳನ್ನ ಸುಮ್ಮನೆ ಬಿಡಬೇಡಿ, ಈಗಲೇ ಅರೆಸ್ಟ್ ಮಾಡಿ ಅಂತ ಸೂಚನೆ ಕೊಟ್ಟಿರೋದ್ರಿಂದ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರು ಈಗ ಫೀಲ್ಡ್ಗೆ ಇಳಿದಿದ್ದಾರೆ. ವೀಕ್ಷಕರೇ, ಈ ಕಾಕ್ರೋಚ್ ಜನತಾ ಪಾರ್ಟಿಯ ಅಸಲಿ ಮುಖ ನಿಮಗೆ ಗೊತ್ತಾದರೆ ದಯವಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಪ್ರಿಯ ವೀಕ್ಷಕರೇ, ಸಿನಿಮಾ, ರಾಜಕೀಯ, ವಿಚಾರ, ವಿಮರ್ಶೆ, ಸಂದರ್ಶನ ಹಲವಾರು ವಿಷಯಗಳಿಗಾಗಿ ನಮ್ಮ ಆದಿಪುರುಷ ಸ್ಟುಡಿಯೋಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಲೈಕ್, ಶೇರ್, ಕಮೆಂಟ್ ಮಾಡುವುದರ ಮೂಲಕ ನಿಮ್ಮ ಬೆಂಬಲ ವ್ಯಕ್ತಪಡಿಸಿ. ಮತ್ತೆ ಸಿಗೋಣ.